ಯಜಮಾನ್ರೆ ಇದೇಳಿ ಚಿಕ್ಕ ಯಜಮಾನ್ರೆ ಏನಾಯ್ತು ನಿಮ್ಗೆ? ದೇವ್ರೆ ಈಗೇನಪ್ಪ ಮಾಡೋದು? ಏನು ಏನಾಯ್ತು? ಚಿಕ್ಕ ಯಜಮಾನ್ರು ಪ್ರಜ್ಞೆ ತಪ್ಪಿದ್ದವ್ರೆ. ನಾನೇನು ಮಾಡಬೇಕು? ಯಜಮಾನ್ರೆ ಔಷಧಿ ಕೊಡಿ ಯಜಮಾನ್ರೆ. ವಾಂತಿ ಆಗೋದು, ತಲೆ ಸುತ್ತೋದು, ಪ್ರಜ್ಞೆ ತಪ್ಪೋದು ಇವೆಲ್ಲ ಸಹಜವೇ. ಇದಕ್ಕೆಲ್ಲ ನೀನು ಗಾಬರಿಯಾಗಿ ನನ್ನ ಸಮಯನ ಹಾಳು ಮಾಡಬಾರ್ದು. ಯಜಮಾನ್ರೆ ಹಾಗೆಲ್ಲ ಮಾತಾಡ್ಬೇಡಿ. ನಿಮ್ ಬ್ರಹ್ಮಯ್ಯ ಅಂತೀನಿ. ಅವ್ರ ಪರಿಸ್ಥಿತಿ ನೋಡ್ತಿದ್ರೆ ನನಗ್ ಸ್ಯಾನೆ ಭಯ ಆಯ್ತಿದೆ. ದಯವಿಟ್ಟು ಯಜಮಾನ್ರೆ ಔಷಧಿ ಕೊಡಿ. ಅಷ್ಟು ಭಯ ಇರೋಳು ಇಲ್ಲಿಗೆ ಯಾಕೆ ಓಡ್ ಬಂದೆ? ಹೋಗು, ಅವನ ಆರೈಕೆ ಮಾಡು, ಹೋಗು. ಯಜಮಾನ್ರೆ ಹಂಗೆಲ್ಲ ಮಾತಾಡ್ಬೇಡಿ ನೀವು. ಚಿಕ್ಕ ಯಜಮಾನ್ರೆ ಹೆಂಗಾರ ಮಾಡಿ ಉಳಿಸ್ಕೋಬೇಕು. ಮತ್ತಿಲ್ಲಿಂದ ಹೊಟ್ಟೋಗು, ಹೋಗು. ಔಷಧಿ ಕೊಟ್ಬಿಡಿ. ನನ್ನ ಕೈಲಿ ಅವ್ರನ್ನ ನೋಡಕ್ ಆಗ್ತಿಲ್ಲ. ಅವನು ಇಷ್ಟು ಕೆಲಸ ಆಯೋದಿಲ್ಲ. ನೀನು ನಾನು ಹೇಳಿದ ಕೆಲಸನ ಮಾಡಲಿಲ್ಲ. ನಾನು ಅವನಿಗೆ ಔಷಧಿ ಕೊಡಲ್ಲ. ಔಷಧಿ ಅಂತೆ ಔಷಧಿ. ಔಷಧಿ ಕೊಡ್ತೇ ಹೋದ್ರೆ ಏನಾಯ್ತು? ನಾಳೆ ಬೆಳಗ್ಗೆ ನಾನೇ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಔಷಧಿ ಕೊಡಿಸ್ತೀನಿ. ಓಹೋ, ಅಷ್ಟು ಧೈರ್ಯ ಬಂತ ನಿಮಗೆ? ನನ್ನ ಅಪ್ಪಣೆ ಇಲ್ಲದೆ ಈ ಮನೆಯಲ್ಲಿ ಒಂದು ಹುಲ್ಕಡ್ಡಿನೂ ಅಲ್ಲಾಡಬಾರ್ದು, ಅಲ್ಲಾಡ್ಕೂಡ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು. ಇಲ್ಲಿ ಇನ್ನೊಂದು ವಿಷಯನೂ ನಂಗೆ ಅರ್ಥ ಆಯ್ತು. ಇಲ್ಲಿ ಮನುಷ್ಯರ ಜೀವಕ್ಕೆ ಅವ್ರ ಭಾವನೆಗೆ ಬೆಲೆನೇ ಇಲ್ಲ. ನಿಮ್ ಹಠ ಗೆಲ್ಲೋದೇ ನಿಮಗ್ ಮುಖ್ಯ. ಅದರಿಂದ ಯಾರ ಸತ್ರ ಏನು ಅದು ನಿಮಗೆ ಲೆಕ್ಕಕ್ಕಿಲ್ಲ. ಹೌದು, ಲೆಕ್ಕಕ್ಕಿಲ್ಲ. ಏನೀಗ ಏನು ಮಾಡ್ತೀಯಾ? ಆದ್ರೆ ನನಗೆ ಚಿಕ್ಕ ಯಜಮಾನ್ರ ಪ್ರಾಣನೇ ಮುಖ್ಯ, ಅವ್ರ ಆರೋಗ್ಯನೇ ಮುಖ್ಯ. ನಾನೇ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸ್ತೀನಿ. ಅವ್ರನ್ನ ಉಳಿಸ್ಕೋತೀನಿ. ಅದನ್ನ ಯಾರಿಂದನೂ ತಡೆಯಕ್ಕೆ ಸಾಧ್ಯ ಇಲ್ಲ. ನಿಮ್ಮಿಂದನೂ. ಮೆತ್ಗೆ ಚಿಕ್ಕ ಯಜಮಾನ್ರೆ, ಇಲ್ಲಿ ಬನ್ನಿ. ಮೆತ್ಗೆ ಯಜಮಾನ್ರೆ, ಮಲ್ಕೊಳ್ಳಿ.
ಗಾಳಿಪಟ, ನನ್ನ ಗಾಳಿಪಟ ಮೇಲೆ ಹಾರಲೇ ಇಲ್ಲ. ಸೂತ್ರ ಹರಿದು ಎಲ್ಲೋ ದೂರ ಹೊರಟೋಯ್ತು. ಅಯ್ಯೋ ದೇವ್ರೆ, ಪ್ರಭಾವ ತಕ್ಷಣಕ್ಕೆ ಇರೋಲ್ಲ, ನಿಧಾನವಾಗಿ ಇರುತ್ತೆ. ಅದಕ್ಕೆ ಪ್ರತಿ ವಿಷ ಕೊಡದೆ ಹೋದ್ರೆ ಶ್ರೀಕಾಂತ ಉಳಿಯೋದಿಲ್ಲ. ಅದಕ್ಕೆ ಯಾವ ಔಷಧಿ ಕೊಡಬೇಕು ಅಂತ ಅದು ನನಗೆ ಮಾತ್ರ ಗೊತ್ತು. ಹೋಗು, ಅವನನ್ನ ಹೇಗೆ ಉಳಿಸ್ಕೋತೀಯೋ ಉಳಿಸ್ಕೋ. ಬೆಳಗ್ಗೆ ನಾನೇ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಔಷಧಿ ಕೊಡಿಸ್ತೀನಿ. ನನ್ನ ಅಪ್ಪಣೆ ಇಲ್ಲದೆ ಈ ಮನೆಯಲ್ಲಿ ಒಂದು ಹುಲ್ಕಡ್ಡಿನೂ ಅಲ್ಲಾಡಬಾರ್ದು, ಅಲ್ಲಾಡ್ಕೂಡ್ದು. ಆದ್ರೆ ನನಗೆ ಚಿಕ್ಕ ಯಜಮಾನ್ರ ಪ್ರಾಣನೇ ಮುಖ್ಯ, ಅವ್ರ ಆರೋಗ್ಯನೇ ಮುಖ್ಯ. ನಾನೇ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸ್ತೀನಿ, ಅವ್ರನ್ನ ಉಳಿಸ್ಕೋತೀನಿ. ಅದನ್ನ ಯಾರಿಂದನೂ ತಡೆಯಕ್ಕೆ ಸಾಧ್ಯ ಇಲ್ಲ.
ಟವಲ್ ತರೋದು ಎಷ್ಟೊತ್ತು ಎಲ್ಲ ಹಾಳಾಗೋಗಿದ್ಯಾ? ಬಂದೆ ತಗೋ. ಇಷ್ಟೊತ್ತು ಬೇಕಾ? ಇನ್ ನೀರ್ ತರಕ್ಕೆ ಕಾಫಿ ತರಕ್ಕೆ ಬೇರೆ ಹೇಳ್ಬೇಕು ನಿನ್ಗೆ. ಹೋಗ. ತಮಣ, ನಮ್ಮ ಭಾವಿ ಸೊಸೆ ಎಲ್ಲಿದ್ದಾಳೋ? ಅವ್ರಿನ್ನೂ ರೂಮಲ್ಲಿ ಮಲಗಿದ್ದಾರೆ ಯಜಮಾನ್ರೆ, ಅವ್ರಿನ್ನೂ ಎದ್ದಿಲ್ಲ. ಆಹಾ, ಹೋಗು. ಮಲ್ಲಿ, ಯಾಕೆ ಮಗು ಇನ್ನೂ ನಿನ್ನ ಚಿಂತೆ ದೂರ ಆಗಿಲ್ವಾ? ಹಾಗೇನಿಲ್ಲ ತಾತ, ಅದು ಚಿಕ್ಕ ಯಜಮಾನ್ರನ್ನ ಹೊರಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಎಲ್ಲಿಗೆ ಅಂತ ಏನೂ ಕೇಳಬೇಡಿ. ಇಲ್ಲ ಮಗು, ನಾನು ಕೇಳೋದಿಲ್ಲ. ಹಾಗಾದರೆ ನೀವು ನಂಗೆ ಸಹಾಯ ಮಾಡ್ತೀರಾ ಅಲ್ವಾ? ರೀ ಕಾಫಿ. ಜಾನಕಿ, ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಏನಾದರೂ ವಿಶೇಷವಾದ ಪೂಜೆಗಳನ್ನು ಮಾಡ್ತಾ ಇದೆಯಾ? ಪ್ರತಿದಿನ ಮಾಡ್ತೀನಲ್ರಿ. ಪ್ರತಿದಿನ ಮಾಡಿಸೋದಲ್ವೇ? ನಿನ್ನ ಎರಡನೇ ಸುಪುತ್ರ ಇದ್ದಾನಲ್ಲ, ಅವನು ಒಳ್ಳೇದಾಗಲಿ ಅಂತ ವಿಶೇಷವಾದ ಪೂಜೆಗಳನ್ನು ಮಾಡಿಸು. ತಿಳಿತಾ? ಏಕೆ? ಏನಾಯ್ತು ನೋಡೋಣ. ಏನಾಯ್ತು? ಹೇಳು. ಜಾನಕಿ, ಇನ್ನೊಂದು ಸ್ವಲ್ಪ ಕಾಫಿ ತೊಗೊಂಡು ಬರ್ತೀಯಾ? ಆಯ್ತು. ಅಮ್ಮವ್ರೆ, ತಾತಪ್ಪನವ್ರು ಬಿದ್ದು ಒದ್ದಾಡ್ತಿದ್ರು. ಅವ್ರನ್ನ ರೂಮ್ನಾಗ ಮಲಗಿಸಿ ಬಂದೀವಿ. ಬೇಗ ಹೋಗ್ರಿ ಅಮ್ಮವ್ರೆ. ಚಿಕ್ಕಪ್ಪ, ಏನಾಯ್ತು? ಏನಾಯ್ತು ಚಿಕ್ಕಪ್ಪ? ಏನೇನೋ ಬೇಗ ಹೋಗಿ ಗೌರಿ ಕರಿ. ಅಮ್ಮವ್ರೆ, ಅಲ್ಲಿ ದೊಡ್ಡಮ್ಮವ್ರು ಕರಿತಾವ್ರೆ. ತಾತಪ್ಪ ಅವ್ರಿಗೆ ಎದೆ ನೋವಂತೆ. ಹೌದಾ? ಈ ವಿಷಯ ಮಾವ ಹಿಂಗ್ ಗೊತ್ತಾ? ಇಲ್ಲ. ಮೊದ್ಲೋಗಿ ಅವ್ರಿಗೆ ಹೇಳು. ಸರಿ. ಅಲ್ಲ, ಕಾಫಿ ತರೋದಕ್ಕೆ ಇಷ್ಟೊತ್ತು ಬೇಕಾ? ಜಾನಕಿ, ಇನ್ನೊಂದು ಸ್ವಲ್ಪ ಕಾಫಿ ತಗೊಂಬಾರೆ ಅಂತ ಹೇಳಿದ್ದೆ. ತರೋದಕ್ಕೆ ಇಷ್ಟೊತ್ತು ಬೇಕಾ? ಅಯ್ಯ ಕರ್ಮವೇ. ಎಲ್ಲ ನಿಮ್ಮ ಅಮ್ಮ ಅವರೆಲ್ಲ? ತಾತಪ್ಪ ರೂಮಲ್ಲಿ ಅವ್ರೆ. ತಾತಪ್ಪ ಅವ್ರಿಗೆ ಎದೆ ನೋವು ಅಂತ ನೋಡಕ್ ಹೋಗಿದ್ದಾರೆ. ಹೋಗ್ ನೀನು. ಯಜಮಾನ್ರೆ,
ಚಿಕ್ಕ ಯಜಮಾನ್ರೆ ಬೇಗ ಎದ್ದೇಳಿ ಬೇಗ ಹೋಗೋಣ. ಯಜಮಾನ್ರೆ ಎದ್ದೇಳಿ ಯಜಮಾನ್ರೆ ಎದ್ದೇಳಿ ಹೋಗೋಣ. ನಾನು ಎಲ್ಲಿಗೂ ಬರೋದಿಲ್ಲ. ಅಯ್ಯೋ ಹಂಗೆ ಮಾತ್ರ ಹೇಳ್ಬೇಡಿ, ಬೇಗ ಹೇಳಿ ಡಾಕ್ಟರ್ ಹತ್ರ ಹೋಗೋಣ. ಬನ್ನಿ ಯಜಮಾನ್ರೆ. ಒಳ್ಳೆ ಚಿಕ್ಕ ಮಕ್ಳ ಥರ ಆಟ ಮಾಡ್ತಿದ್ರಲ್ಲ, ಬನ್ನಿ ಯಜಮಾನ್ರೆ ಬೇಗ ಬನ್ನಿ ಹೊರಡೋಣ. ನೋಡಿ ತಡ ಮಾಡಿದಷ್ಟು ಅಪಾಯ ಆಗ್ತದೆ. ಬನ್ನಿ ಯಾಕೆ ಯಜಮಾನ್ರೆ ನನ್ನ ಮ್ಯಾಗ ನಿಮ್ ನಂಬಿಕೆ ಇಲ್ವಾ? ನಿಮ್ದಮ್ಮಯ್ಯ ಅಂತೀನಿ. ಬನ್ನಿ ಯಜಮಾನ್ರೆ ನನ್ನ ಮಾತು ಕೇಳಿ. ಅಯ್ಯೋ ಯಜಮಾನ್ರೆ ಬನ್ನಿ. ನಿರೆ ಗಮ ಮಗರೆ ಗಮದ ನಾನು ಸತ್ತೋಗ್ಬಿಡ್ತೀನಮ್ಮ. ಚಿಕ್ಕಪ್ಪ ನೀವು ಹಾಗೆಲ್ಲ ಮಾತಾಡಬಾರ್ದು. ನೀವು 100 ವರ್ಷ ಚೆನ್ನಾಗಿರ್ಬೇಕು. ನಮ್ಮನ್ನೆಲ್ಲ ಬಿಟ್ಟು ಹೇಗೆ ಹೊಟ್ಟೋಗ್ತೀರಿ ನೀವು? ಹಾಗೆಲ್ಲ ಮಾತಾಡಬೇಡಿ. ಏನಾಯ್ತು ತಾತಂಗೆ? ನೋಡಿ ಎಷ್ಟು ಒದ್ದಾಡ್ತಿದ್ದಾರೆ. ಎದೆ ನೋವು ಅಂತೆ ತಾತಂಗೆ. ಎದೆ ನೋವಲ್ಲ, ಹೊಟ್ಟೆ ನೋವು ತಡಿಯೋಕ್ಕಾಗ್ತಾ ಇಲ್ಲ. ಯಾವ ಶತ್ರುಗಳಿಗೂ ಈ ಕಷ್ಟ ಬರೋದು ಬೇಡ. ತಾತ ಯಾಕೆ ಇಷ್ಟು ಗೋಳಾಡ್ತಿದ್ದೀರಾ? ತಾತ ಏನಾದ್ರೂ ಔಷಧಿ ಮಾಡ್ಕೊಂಡು ಬರ್ಲಾ? ಔಷಧಿನೂ ಬೇಡ, ಏನು ಬೇಡ. ನಾನು ಬದುಕೋದಿಲ್ಲ. ಸರಿ ರೇ ಸರಿ ರೇ ಸರಿ ಸರಿ ರೇ ಗ ಗ ರೇ ಸರಿ ರೇ ಸರಿ ಸರಿ ರೇ ಗ ಮಾ 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 ಗ ಗ ರೇ ಗ ಗ ಗ ಗ ರೇ ಗ ಗ ರೇ ಗ ಗ ರೇ ಸರಿ ರೇ ಸರಿ ಸರಿ ರೇ ಗ ಮ ಮ ಗ ಮ ಮ ಗ ಮ ಮ ಗ ಮ ಮ ಗ ಮ ಗ ದ ಬ ದ ಬ ಮ ಮ ಗ ಮ ಗ ರೇ ಗ ರೇ ಸ ನಿ ರೇ ಗ ಮ ಬ ಬ ಬ ಬ ಮ ದ ಬ ಮ ಗ ಮ ದ ನಿ 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 ದ ನಿ ನಿ ದ ಬ ಮ ದ ಬ ಮ ಗ ರೇ ಗ ಮ ದ ನಿ ಹಂಗೆಲ್ಲ ಹೇಳ್ಬೇಡಿ. ನೋಡು ಹೋಗಿ ಕಷಾಯ ತಗೊಂಡ್ ಬಾ. ಹೋಗು ಬಿಸಿ. ಕಷಾಯ ಬೇಡ. ಸರಿ ಬೇಡ 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 ಬೇಡ. ಸರಿ ಕಷಾಯ ಬೇಡಂತೆ. ಒಂಚೂರು ಕಾಲಾರು ಉಜ್ಜು. ತಾತ ಸಮಾಧಾನ ಮಾಡ್ಕೊಳ್ಳಿ. ನೋಡು ಜಗದೀಶ ಹೇಗೆ ಒದ್ದಾಡ್ತಿದ್ದಾರೆ. ಏನಾಗಲ್ಲ ಚಿಕ್ಕಪ್ಪ. ಉಜ್ಜು 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 ಉಜ್ಜು. ಮೆಲ್ಲಿಗೆ ಬನ್ನಿ ಯಜಮಾನ್. ಉಸಾರ ಕಾಲಿಡಿ. ಚಿಕ್ಕಪ್ಪ ಸಮಾಧಾನ ಮಾಡ್ಕೊಳ್ಳಿ. ನೋಡಿ ಎಲ್ಲೋ ಹಿಡ್ಕೊಂಡಿದೆ ಅನ್ಸತ್ತೆ. ಒಂದು ಸ್ವಲ್ಪ ಹೊತ್ತು ಸರಿ ಹೋಗ್ಬಿಡತ್ತೆ. ಸರಿ ಹೋಗತ್ತೆ ಚಿಕ್ಕಪ್ಪ. ಬೇಗ ಬನ್ನಿ.